ದಿವಸ ಯಾವ ರೀತಿ ಅಂತ ಹೇಳಿದ್ರೆ ಇಂದೆಂಬ ಕೋಣ ನಾ ಕೊಡಬಾರೋ ಗೌಡ, ಮಾಂಗಲ್ಯಧಾರಣೆ ನೀಡಬಾರೋ ಗೌಡ, ಇಂದೆಂಬ ಕೋಣ ನಾ ಕೊಡಬಾರೋ ಗೌಡ, ಮಾಂಗಲ್ಯಧಾರಣೆ ನೀಡಬಾರೋ ಗೌಡ, ಚಿಕ್ಕಂದಿ ತನಕಲ್ಲೇ ಮಣ್ಣಿನ ಕಳಸೋದಯ ಯಾವಾಗ ನಮ್ಮ ಕಾಣ ಹಿಡ್ಕೊಂಡು ಬರ್ಬೇಕಿ ಯಾವ ರೀತಿ ಅಂತ ಹೇಳಿದ್ರಿ ಆಗಿ ನಾನು ಬಗಬಗನೆ ನಕ್ಕು ಬಿಟ್ಲಂತೆ. ಆಯ್ತಾ ನಮ್ಮಮ್ಮ ಬರ್ಬೇಕಾದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಬಗಬಗನೆ ದಿವಸ ನಮ್ಮ ಪ್ರಾಣವನ್ನು ತಗೊಂಡು ಹೋಗ್ತಿದ್ದಾಳೆ. ನಾವಾಗ ಪ್ರಾಣವನ್ನು ತಗೊಂಡು ಹೋಗ್ಬಿಟ್ಟು ಇವತ್ತಿನ ದಿವಸ ಕಲಿಗಲಿ ಎಂಬ ಕಲಿಯುಗದಲ್ಲಿ ತಾನು ಮಾರಿ ಪ್ರಸಂಗ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಮ್ಮ ಇವತ್ತಿನ ದಿವಸ ಗಂಡನ ಶಿರಶ್ಛೇದವನ್ನು ಮಾಡಿ ಅವನ ಬಲಗಾಲ ಕಟ್ಟು ಬಾಯಿಗಿತ್ತಿ ಅವನ ಎಲೆ ಮೇಲೆ ಕೊಬ್ಬಿನ ಅರಂಜ್ಯೋತಿ ಪರಂಜ್ಯೋತಿಯನ್ನು ಮುಗಿಸ್ಕೊಂಡು ಒಪ್ಪನಿಂದ ಮಾರಿಯಾಗಿ ಕೂತಿದ್ದಾಳೆ. ಇವತ್ತಿನ ದಿವಸ ಅಮ್ಮ ಆರಂದರವಿ ಗೌರವದ ಬೆಟ್ಟಕ್ಕೆ ಹೋಗಿದ್ದಾಳೆ. ಯಾವಾಗ ಅಮ್ಮ ಆರಂದರವಿ ಗೌರವದ ಬೆಟ್ಟಕ್ಕೆ ಹೋಗ್ಬಿಟ್ಟು ಶ್ರೀಗಂಧ ಸೌದೆನಲ್ಲಿ ಹಾಕೊಂಡ್ಬಿಟ್ಟು ಇವತ್ತಿನ ದಿವಸ ಅಮ್ಮ ಅಗ್ನಿಗೆ ಆಹುತಿ ಆಗಿದ್ದಾಳಂತೆ. ಯಾವ ರೀತಿ ಅಂತ ಹೇಳಿದ್ರೆ ದಿವಸ ಅಮ್ಮ ಆನಂದರಿಗೆ ಗೌರವವನ್ನು ಬೆಟ್ಟಕ್ಕೆ ಹೋಗ್ಬಿಟ್ಟು ಅಗ್ನಿಗೆ ಆಹುತಿ ಆಗ್ಬಿಟ್ಟು ಇವತ್ತಿನ ದಿವಸ ಯಾವ ಅಕ್ಕಕ್ಕೆ ತಂಗಿ ಕರೆದಿದ್ದಾಳೆ, ಆ ಎಲ್ಲವನ್ನ ಕರೆದಿದ್ದಾಳೆ. ಇವತ್ತಿನ ದಿವಸ ನಾನು ವರ್ಷಕ್ಕೊಮ್ಮೆ ಮಾರಿಯಾಗಿ ಬರ್ತೀನಿ. ಇವತ್ತಿನ ದಿವಸ ನನ್ನ ಕಿರಿಮಕ್ಕನಾದ್ರಿ ಯಾವ ಆದಿಕಾಲದ ಮಗನಾದ್ರಿ ಆ ಸಾಲ ಮುಂದಿನ ಬಳಿ ಬಿಡ್ತೀನಿ. ಇವತ್ತಿನ ದಿವಸ ಯಾವ ಜೋಗಪ್ಪ ಅಂತ ಹೇಳ್ಬಿಟ್ಟು ಹತ್ರ ಇರಿಸ್ಕೊಂಡು ಇವತ್ತಿನ ದಿವಸ ಮಾರಿಪಸೆ ಒಳಗೆ ಆಷಾಢ ಮಾಸದಲ್ಲಿ ನನ್ನ ಹತ್ರ ಬಿಟ್ಕೊಡೋ ಒಂದು ದೇವಕ್ಕೆ ನಮ್ಮಮ್ಮ ಯಾವ ರೀತಿ ಅಂತ ಹೇಳಿದ್ರೆ